ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಇವತ್ತು ನಮ್ಮ ರಾಜ್ಯದಲ್ಲಿ ಮತ್ತೊಂದು ಹೊಸ ವಿವಾದವನ್ನ ಖುದ್ದು ಮುಖ್ಯಮಂತ್ರಿಗಳು ಅಂದ್ರೆ ಸಿದ್ದರಾಮಯ್ಯ ಸರ್ಕಾರನೇ ಹುಟ್ಟಾಕಿದೆ. ಏನಂದ್ರೆ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅಂತ ಹೇಳಿ ಕುವೆಂಪು ಅವರು ಒಳಗೊಂಡಂತೆ ಡಾಕ್ಟರ್ ರಾಜ್ಕುಮಾರ್ ಅವರ ಇಶ್ಯೂ ಇತ್ತೀಚೆಗಾಯಿತು. ಇವರೆಲ್ಲರೂ ಗೋಕಾಕ್ ಚಳುವಳಿ ಮೂಲಕ ಕನ್ನಡವನ್ನ ಸ್ಥಾಪಿಸೋ ಪ್ರಯತ್ನ ಮಾಡಿದ್ರು. ಆದ್ರೆ ನಾನು ಕನ್ನಡ ಕಾವಲುಗಾರ ಅಂತ ಹೇಳ್ಕೊಂಡ್ ಬಂದಂತ ಸಿದ್ದರಾಮಯ್ಯ ಇವತ್ತು ಕನ್ನಡ / ಮಾತೃಭಾಷೆ ಇತರೆ ಭಾಷೆಗಳನ್ನ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಕಲಿಯೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಹಿಂದೆ ನಮ್ಮ ರಾಜ್ಯದಲ್ಲಿ ದ್ವಿಭಾಷಾ ನೀತಿ ತರಬೇಕು ಅಂತ ಇತ್ತು. ಆದ್ರೆ ದ್ವಿಭಾಷಾ ನೀತಿ ತರ್ತೀನಿ ಅಂತಾನೆ ಕನ್ನಡ / ಮಾತೃಭಾಷೆ ಸೆಕೆಂಡ್ ಇಂಗ್ಲಿಷ್ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ಕನ್ಫ್ಯೂಸ್ ಮಾಡ್ತಾ ಇದಾರೆ. ಇದು ಭಾಷಾ ಮಾಧ್ಯಮ ಪೇರೆಂಟ್ಸ್ ಆಯ್ಕೆ, ಇಲ್ಲಿ ಮಾಧ್ಯಮದ ವಿಚಾರ ಮಾತಾಡ್ತಾ ಇಲ್ಲ. ಫಸ್ಟ್ ಲ್ಯಾಂಗ್ವೇಜ್ ಆಗಿ ಯಾವಾಗ್ಲೂ ಕನ್ನಡ ಇರಬೇಕು ಅನ್ನೋದು ಕನ್ನಡಿಗರ ಆಶಯ. ಆದ್ರೆ ಇದನ್ನ ಸಿದ್ದರಾಮಯ್ಯ ಸರ್ಕಾರ ಇದನ್ನ ಸ್ಮ್ಯಾಶ್ ಮಾಡ್ತಾ ಇದೆ. ಇದ್ರ ಬಗ್ಗೆ ನಾವು ಮಾತನಾಡೋಣ. ಇವತ್ತು ನಮ್ ಜೊತೆ NR ರಮೇಶ್ ಅವರು, ಇವರು ನಮ್ಮ ಕನ್ನಡ ಹೋರಾಟಗಾರರು ಮತ್ತು ಕನ್ನಡ ನಮ್ಮ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಗೌರವಾಧ್ಯಕ್ಷರು ಸಹ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ಸರ್, ಈಗ ನಾವು ಹಿಂದಿ ಕಲಿಯೋದಕ್ಕೆ ಕೆಲವರಿಗೆ ಕೇಂದ್ರ ಸರ್ಕಾರದಲ್ಲಿ ಅವಕಾಶ ಇದೆ, ಆಯ್ತು. ಥರ್ಡ್ ಲ್ಯಾಂಗ್ವೇಜ್ ಆಗಿ ಹಿಂದಿ ಕಲಿತಾ ಇದ್ರು ಎಲ್ರು. ಆದ್ರೆ ಅಬ್ಜೆಕ್ಷನ್ಸ್ ಏನು ಯಾರಿಗೂ ಇರ್ಲಿಲ್ಲ. ಆದ್ರೆ ಸರ್ಕಾರ ತಾನೇನೋ ಹೊಸದ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು 3ನೇ ಭಾಷೆ ಆಗಿ ಕಲಿಯುತ್ತಿದ್ದ ಹಿಂದಿಯನ್ನ ಮೊದಲನೇ ಭಾಷೆಯಾಗಿ ಕಲಿಯೋಕೆ ಅವಕಾಶ ಮಾಡ್ಕೊಡ್ತಿದ್ದು ಯಾರು ಫೇವರ್ ಮಾಡ್ತಾ ಇದ್ರೆ ತಾವು ಇದನ್ನ ಹೇಗ್ ನೋಡ್ತೀರಾ ಸರ್? ನೋಡಿ, 1967ರಲ್ಲಿ ಆಗಿನ ಕೇಂದ್ರ ಸರ್ಕಾರ ಇಡೀ ದೇಶಾದ್ಯಂತ ದ್ವಿಭಾಷಾ ನೀತಿಯನ್ನ ಕಡ್ಡಾಯವಾಗಿ ಜಾರಿಗೆ ತರಬೇಕು ಅನ್ನೋ ಒಂದು ಆದೇಶವನ್ನ ಹೊರಡಿಸುತ್ತೆ. ಆ ದ್ವಿಭಾಷಾ ಅಂತಂದ್ರೆ ಹಿಂದಿ ಮತ್ತೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ಪದ್ಧತಿ ಕಡ್ಡಾಯ ಅನ್ನೋ ಒಂದು ಆದೇಶವನ್ನ ಕೊಡುತ್ತೆ. ಇದನ್ನ ಹಿಂದಿ ಪ್ರಭಾವಗಳು ಇಲ್ಲದೆ ಇರತಕ್ಕಂತ ರಾಜ್ಯಗಳು, ವಿಶೇಷವಾಗಿ ದ್ರಾವಿಡ ರಾಜ್ಯಗಳು, ಅದರಲ್ಲೂ ಕರ್ನಾಟಕ, ತಮಿಳುನಾಡು, ಕೇರಳದಂತ ರಾಜ್ಯಗಳು ದೊಡ್ಡ ಮಟ್ಟದಲ್ಲಿ ಅದರ ವಿರುದ್ಧ ಧ್ವನಿ ಎತ್ತುತ್ತೆ. ಈ ರೀತಿ ಅದಕ್ಕೆ ಸಂಬಂಧಪಟ್ಟ ಕೂಗುಗಳು, ಹೋರಾಟಗಳು ಪ್ರಾರಂಭ ಆದ ನಂತರ 1985ರಲ್ಲಿ ಕರ್ನಾಟಕದ ಮಟ್ಟಿಗೆ ಸೀಮಿತವಾಗಿ ಹೇಳೋದಾದ್ರೆ ವಿನಾಯಕ ಕೃಷ್ಣ ಗೋಕಾಕ್ ಕನ್ನಡ ಭಾಷೆಗೆ 5ನೇ ಜ್ಞಾನಪೀಠ ಪ್ರಶಸ್ತಿಯನ್ನ ಭಾರತ ಸಿಂಧು ರಶ್ಮಿ ಅನ್ನೋ ತಮ್ಮ ಕೃತಿಗೆ ತಂದುಕೊಟ್ಟ ಅಂತ ಒಬ್ಬ ಮಾನನೀಯ ಡಾಕ್ಟರ್ ವಿನಾಯಕ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿ ಆ ಶಿಕ್ಷಣ ಪದ್ಧತಿಗೆ ಸಂಬಂಧಪಟ್ಟ ಭಾಷಾ ಶಿಕ್ಷಣ ನೀತಿಗೆ ಒಂದು ವರದಿಯನ್ನ ಕೊಡಬೇಕು ಅನ್ನೋ ಒಂದು ಬೇಡಿಕೆ ಇಡುತ್ತೆ. ಅದಾದ ನಂತರ ವಿಕ್ರು ಗೋಕಾಕ್ ಅವರು ಒಂದು ಗೋಕಾಕ್ ವರದಿಯನ್ನ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ಶಿಫಾರಸುಗಳೊಂದಿಗೆ ಯಾವ್ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋ ಶಿಫಾರಸುಗಳೊಂದಿಗೆ ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಾರೆ 1985ರಲ್ಲಿ. ಇದಾದ ನಂತರ ಆ ಗೋಕಾಕ್ ವರದಿಯ ಅನುಷ್ಠಾನಕ್ಕೆ ಆಗ್ರಹಿಸಿ ಜಿ ನಾರಾಯಣ್ ಕುಮಾರ್, ಕನ್ನಡ ಚಳವಳಿ ಕೇಂದ್ರ ಸಮಿತಿ ಅಧ್ಯಕ್ಷರಾಗಿದ್ದಂತ ಜಿ ನಾರಾಯಣ್ ಕುಮಾರ್ ಅವರ ನೇತೃತ್ವದಲ್ಲಿ ಗೋಕಾಕ್ ಚಳವಳಿ ಪ್ರಾರಂಭ ಆಗುತ್ತೆ. ಅದಾದ ನಂತರ ಆ ಚಳವಳಿಗೆ ಸಾಹಿತಿಗಳು ಜೊತೆಗೂಡ್ತಾರೆ. ಕುವೆಂಪುರವರು, ರಸಋಷಿ ಕುವೆಂಪು ಅವರು, ದೇ ಜವರೇಗೌಡರು, ಇವರು LS ಶೇಷಗಿರಿರಾವ್ ಅವರು, ಚಿದಾನಂದ ಮೂರ್ತಿ ಅವರು, ದೇ ಜವರೇಗೌಡರು, ಹಾಗೆ ಪಾಟೀಲ್ ಪುಟ್ಟಪ್ಪನವರು, ಈ ತರದವರು, ಇದು ಚಂದ್ರಶೇಖರ್ ಪಾಟೀಲ್ ರಂತವರು ದೊಡ್ಡ ಮಟ್ಟದ ಧ್ವನಿಯನ್ನ ಎತ್ತಿ ತಮ್ಮ ಹೋರಾಟವನ್ನ ಪ್ರಾರಂಭ ಮಾಡ್ತಾರೆ. ಆದ್ರೆ ಆ ಹೋರಾಟಕ್ಕೆ ಅವರು ನಿರೀಕ್ಷೆ ಮಾಡಿದಷ್ಟು ಜನಬೆಂಬಲ ಸಿಗದೇ ಇದ್ದಂತ ಸಂದರ್ಭದಲ್ಲಿ ಇವರೆಲ್ಲ ಒಂದಾಗಿ ಪಾಟೀಲ್ ಪುಟ್ಟಪ್ಪನವರ ನೇತೃತ್ವದಲ್ಲಿ ಈ ಚಳವಳಿ ಯಶಸ್ವಿ ಆಗ್ಬೇಕಾದ್ರೆ ಒಬ್ಬರೇ ಒಬ್ಬರು ನೇತೃತ್ವ ವಹಿಸಬೇಕು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ಗೋಕಾಕ್ ಚಳವಳಿ ನಡಿಬೇಕು, ಆಗ ತಾನೇ ಸರ್ಕಾರ ಎಚ್ಚೆತ್ಕೊಳ್ಳಕ್ ಸಾಧ್ಯ ಅನ್ನೋ ಒಂದು ಇದು ಅಂಶ ಇಟ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಭೇಟಿ ಮಾಡ್ತಾರೆ. ಆಗ ನಾನು ನಿಮ್ಮ ಜೊತೆ ಸೇರ್ಕೊಂಡು, ನನ್ನ ನಾಯಕತ್ವ ಬೇಡ, ನಾನು ನಿಮ್ಮೊಂದಿಗೆ ಈ ಹೋರಾಟವನ್ನ ಮಾಡೋಣ, ಆದ್ರೆ ಎಲ್ಲೋ ಒಂದ್ ಕಡೆ ಮಾಡಬಾರ್ದು, ಇಡೀ ರಾಜ್ಯಾದ್ಯಂತ ಮಾಡಬೇಕು ಅಂತ ಹೇಳಿ ಆಗಿನ 22 ಜಿಲ್ಲೆಗಳಲ್ಲಿ 23 ದೊಡ್ಡ ಬಹಿರಂಗ ಸಭೆಗಳು, ಯಾರು ನಿರೀಕ್ಷೆ ಇಡೀ ದೇಶದಲ್ಲ ಇಡೀ ವಿಶ್ವನೇ ಮೂಗ್ ಮೇಲೆ ಬೆರಳಿಟ್ಕೊಂಡು ನೋಡುವಂತ ಪರಿಸ್ಥಿತಿ, ಒಬ್ಬ ವ್ಯಕ್ತಿ ಇಷ್ಟು ಜನಪ್ರಿಯತೆ ಇರ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಆ ಡಾಕ್ಟರ್ ರಾಜ್ಕುಮಾರ್ ಅವರ ಜನಪ್ರಿಯತೆಯ ಉತ್ತುಂಗತೆ ಏನಿತ್ತು ಅದನ್ನ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಂತ ಒಂದು ಗಳಿಗೆಗೆ ಕರ್ನಾಟಕ ರಾಜ್ಯ ಸಾಕ್ಷಿಭೂತವಾಯಿತು. ಅದೇ ಸಂದರ್ಭದಲ್ಲಿ BBC ವಿಶ್ವದ ನಂಬರ್ 1 ಸುದ್ದಿವಾಹಿನಿ ಒಂದು 20 ನಿಮಿಷಗಳ ಸೆಗ್ಮೆಂಟ್ ನ ಒಂದು ಪ್ರಸಾರ ಮಾಡ್ತದೆ. ಅದರಲ್ಲಿ ಲಿವಿಂಗ್ ಲೆಜೆಂಡ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿ, ಅಂದ್ರೆ ಭಾರತದ ಜೀವಂತ ದಂತಕಥೆ ಅಂತ ಹೇಳಿ, ಲಿವಿಂಗ್ ಲೆಜೆಂಡ್ ಆಫ್ ಇಂಡಿಯನ್ ಸಿನಿಮಾ ಅಂತ ಹೇಳಿ ಅದನ್ನ ಒಂದು ಮಾಡತ್ತೆ. ಅದಕ್ಕೆ ಭಾರತ ಚಿತ್ರರಂಗದ ಜೀವಂತ ದಂತಕಥೆ ಅಂತ ಕನ್ನಡದಲ್ಲಿ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಅದು ಯಶಸ್ವಿ ಆಯ್ತು. ಅದ್ರ ಪರಿಣಾಮ ಏನಾಯ್ತು ಅಂತಂದ್ರೆ, ಅಲ್ಲಿಯವರೆಗೆ ಸ್ವಾತಂತ್ರ್ಯ ನಂತರದಿಂದ 1947ರಿಂದ 1982-83 ತನಕ ಒಂದೇ ಪಕ್ಷ, ರಾಷ್ಟ್ರೀಯ ಪಕ್ಷ ಅಧಿಕಾರದಲ್ಲಿದ್ದಂತ ಪರಿಸ್ಥಿತಿ ಹೋಗ್ಲಾಡಿಸಿ ಆ ರಾಷ್ಟ್ರೀಯ ಪಕ್ಷದ ಬದಲು
ಬೇರೆ ಎರಡು ಪ್ರಾದೇಶಿಕ ಪಕ್ಷಗಳು ಜನತಾ ಪಕ್ಷ ಮತ್ತು ಕರ್ನಾಟಕ ಕ್ರಾಂತಿ ರಂಗ ಎರಡು ಮೈತ್ರಿ ಸರ್ಕಾರ ಮಾಡಿಕೊಂಡು ಜನತಾ ರಂಗ ಅನ್ನೋ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಆಯ್ತು. ಅಷ್ಟರ ಮಟ್ಟಿಗೆ ಗೋಕಾಕ್ ಚಳವಳಿ ಯಶಸ್ವಿ ಆಗಿದ್ದಂಥದ್ದು. ಏನು ಅದ್ರ ಉದ್ದೇಶ? ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಅಂದ್ರೆ ನನ್ನ ಮನೆಗೆ ನಾನೇ ಯಜಮಾನ, ಅದ್ರಲ್ಲಿ ಏನೂ ತಪ್ಪಿಲ್ಲ. ಇಲ್ಲೇನಾಗಿತ್ತು, ನಮ್ಮ ಮನೆಗೆ ಬೇರೆ ಕಡೆಯಿಂದ ಬಂದಂತ ಅತಿಥಿಗಳು ನಾವು ಯಜಮಾನರು ಅನ್ನೋ ರೀತಿಯಲ್ಲಿ ಅವರು ವರ್ತನೆ ಮಾಡಿ ನಮ್ಮನ್ನ ಅನಾಥರಾಗಿ ಮಾಡುವಂತ ಪರಿಸ್ಥಿತಿಗೆ ಕರ್ನಾಟಕ ಹೋಗಿತ್ತು. ಅದು ನಮ್ಮ ನಾಡಿನ ದುರಂತ. ಅದನ್ನ ಅದ್ರ ವಿರುದ್ಧ ಧ್ವನಿ ಎತ್ತಂದು ಇದು ಕನ್ನಡ ನಾಡಿನಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ, ಮತ್ತೆ ರಾಜ್ಯ ಸರ್ಕಾರದಲ್ಲಿ ಕನ್ನಡ ಭಾಷೆ ಆಡಳಿತ ಭಾಷೆ ಆಗಬೇಕು ಅಂತ ಹೇಳಿ, ಹಾಗೆ 3 ಮತ್ತು 4ನೇ ದರ್ಜೆ ನೌಕರರು ರಾಜ್ಯ ಸರ್ಕಾರದಲ್ಲಿ ಅದು ಕನ್ನಡಿಗರಿಗೆ, ಅಂದ್ರೆ ಇಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಯಾವುದೇ ಭಾಷಿಕರು ಕನ್ನಡಿಗರು ಅನ್ಸ್ಕೊಂಡು ಅವ್ರಿಗೆ ಮೀಸಲು ಇರಬೇಕು ಅನ್ನೋ ಅಂಶಗಳನ್ನ ಇಟ್ಕೊಂಡು ಇವರು ಹೋರಾಟ ಪ್ರಾರಂಭ ಮಾಡ್ತಾರೆ. ಆ ದ್ವಿಭಾಷಾ ನೀತಿಯ ಬದಲಾಗಿ ಕನ್ನಡ ಕಡ್ಡಾಯ ಅಂತ ಮಾಡುವಂತ ಕೆಲಸವನ್ನ 1983ರಿಂದ ರಾಜ್ಯ ಸರ್ಕಾರ ಕೂಡ ಹೇಳಿ ಕೇಳಿ ಅದರಲ್ಲಿ ಎರಡನೇ ಮಾತಿಲ್ಲ ನೋಡಿ. ಅದು ರಾಜಕೀಯ ಬೇರೆ, ನಾವು ಒಂದ್ ಪಕ್ಷ ಅವ್ರ ಪಕ್ಷ ಅಂತ ಹೇಳ್ಬೋದು. ಅವರು ನಿಜಕ್ಕೂ ಕನ್ನಡಾಭಿಮಾನಿ, ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ಇತ್ತೀಚೆಗೆ ನಡೆದಂತ ಒಂದು ಹಿಂದಿ ಭಾಷೆಯನ್ನ ಇವರು ಯಾವುದೇ ಪೂರ್ವಾಪರ ಯೋಚನೆ ಮಾಡದೆ 3ನೇ ಭಾಷೆ ಹಿಂದಿ ಇದ್ದಂತದ್ದೇನು, ಅದಕ್ಕೆ ಸರಿಯಾದಂತ ಕಾನೂನನ್ನ ತಿದ್ದುಪಡಿ ಮಾಡಿ ಇವ್ರು ಜಾರಿಗೆ ತರೋದು ಬಿಟ್ಬಿಟ್ಟು ಏನೂ ಒಂದು ಚೂರು ಮನಸ್ಸು ಬುದ್ಧಿ ಏನೋ ಅವ್ರು ಬಲಿದೇ ಇರ್ತಕ್ಕಂತ ಇನ್ನೂ ಅಜ್ಞಾನಿ ಆಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರ ಮಾತು ಕೇಳ್ಕೊಂಡು ಇವರು ಆ ಹಿಂದಿ ಭಾಷೆಯನ್ನ ತೆಗೆದು ಅದಕ್ಕೆ ಅಂಕಗಳಿಲ್ಲ ಸುಮ್ಮನೆ ಬರಿಬೇಕು ಅನ್ನೋ ಒಂದು ವಿಷಯವನ್ನ ಮಾಡ್ತಾರೆ. ಅದಕ್ಕೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿರ್ತಕ್ಕಂಥ ನಮ್ಗೆ ಗೊತ್ತಿದೆ. ಅದಕ್ಕೆ ಸರಿಯಾದ ಅದರದೇ ಆದಂತ ಒಂದು ಕಾನೂನನ್ನ ಮಂಡಿಸ್ಬಿಟ್ಟು ಎಲ್ಲರೂ ಒಪ್ಕೊಂಡಿರೋರು ಅದು ಅಪ್ರೂವ್ ಮಾಡ್ಕೊಂಡು ಆಮೇಲೆ ಮಾಡ್ಬೇಕಾಯ್ತು. ಇದು ಒಂದು. ಈಗ ಏನ್ ಮಾಡಿದ್ದಾರೆ, ತಿರ್ಗಾ ದ್ವಿಭಾಷಾ ನೀತಿಯನ್ನ ಜಾರಿಗೆ ತರಬೇಕು ಅನ್ನೋ ಒಂದು ದಿನ ಮಾಡಿದ್ದಾರೆ. ಏನಾಗಿದೆ, ತಿರ್ಗಾ ಮತ್ತೆ ಅದೇ ಹಿಂದಿ ಭಾಷೆ ಬಂದಿದೆ, ಇಂಗ್ಲಿಷ್ ಭಾಷೆ ಬಂದಿದೆ, ಇಲ್ಲಿ ಕನ್ನಡ ಅನಾಥ ಆಗಿದೆ. ದ್ವಿಭಾಷೆಯ ನೀತಿಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕಲಿತೀವಿ, ಮೊದಲು 3ನೇ ಭಾಷೆಯಾಗಿ ಹಿಂದಿ ಭಾಷೆ ಇತ್ತು. ಹೌದು, ಈಗ ಮೊದಲನೇ ಭಾಷೆ ಅಂದ್ರೆ ಸಿದ್ದರಾಮಯ್ಯ ಯಾರಿಗೆ ಕಿವಿಗೆ ಹೂವ ಮುಡಿಸ್ತಾ ಇದ್ದಾರೆ ನೋಡಿ. ಒಂದು ಇದ್ರ ಜೊತೆಗೆ ಇನ್ನೊಂದೇನಂದ್ರೆ ಮಾತೃಭಾಷೆ ಅಂತ ಕೊಡಬಾರದು, ರಾಜ್ಯ ಭಾಷೆ ಅಂತ ಕೊಡಬೇಕು, ಅದು ಸರಿಯಾಗಿರುವಂತದ್ದು. ಆದ್ರೆ ಇಲ್ಲೇನಾಗಿದೆ, ಮಾತೃಭಾಷೆ ಅಂತಂದಾಗ ಕರ್ನಾಟಕ ಹೇಳಿ ಕೇಳಿ ಕರ್ನಾಟಕ ಬೆಂಗಳೂರು ಮನ ಇರ್ಬೋದು, ಬೆಳಗಾವಿ ಇರ್ಬೋದು, ಇದೆಲ್ಲ ನಿಮ್ಗೆ ನಮ್ಮ ಕಾಸ್ಮೋಪಾಲಿಟನ್ ಸಿಟೀಸ್ ಅಥವಾ ಮೆಟ್ರೋಪಾಲಿಟನ್ ಸಿಟೀಸ್ ಅಂತ ಇಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದು ನೆಲೆಸಿರ್ತಕ್ಕಂಥವ್ರು, ಬೇರೆ ಬೇರೆ ಭಾಷೆಗಳ ಮಾತೃಭಾಷೆಗಳಿರ್ತಕ್ಕಂಥವ್ರು ಬಂದು ಸೇರಿದ್ದಾರೆ. ಅವರೆಲ್ಲ ಏನಾಗುತ್ತೆ, ಅವ್ರು ಕೋಲಾರ ಇರ್ಬೋದು ಅಥವಾ ಬೆಳಗಾವಿ ಇರ್ಬೋದು, ಬೀದರ್ ಇರ್ಬೋದು, ಬೆಂಗಳೂರು, ಚಿಕ್ಕಬಳ್ಳಾಪುರ, ಈ ಪ್ರದೇಶಗಳಲ್ಲೆಲ್ಲ ಏನಾಗುತ್ತೆ, ಕನ್ನಡಿಗರ ಜೊತೆಗೇನೆ ಅನ್ಯ ಭಾಷಿಕರು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಇರೋದ್ರಿಂದ ನಮ್ಮ ಮಾತೃಭಾಷೆ ತೆಲುಗು, ನಮ್ಮ ಮಾತೃಭಾಷೆ ತಮಿಳ್ ಇದೆ, ಮಲಯಾಳಂ ಇದೆ, ಬಂಗಾಲಿ ಇದೆ, ಹಿಂದಿ ಇದೆ, ಗುಜರಾತಿ ಇದೆ ಅಂತ ನಮ್ಗೆ ಈ ಭಾಷೆಯಲ್ಲಿ ಶಿಕ್ಷಣ ಕೊಡಿ ಅಂತ ಹೇಳಿ ಅವರು ಪ್ರಶ್ನೆ ಮಾಡ್ತಾರೆ, ಮತ್ತೆ ಅದನ್ನ ಡಿಮ್ಯಾಂಡ್ ಮಾಡ್ಕೊಂಡು ಹೋಗ್ತಾರೆ. ಅದು ಎಲ್ಲ ಸಹ ಆಗುತ್ತೆ ಅಲ್ವಾ ಸರ್ ಮುಂದಿನ ದಿನಗಳಲ್ಲಿ? 100ಕ್ಕೆ 100 ಅದು ಹೊರೆ ಆಗೋದ್ರ ಜೊತೆಗೆ, ಶಿಕ್ಷಣ ನೀತಿಯಲ್ಲಿ ಹೊರೆ ಆಗೋದ್ರ ಜೊತೆಗೆ ಅವಶ್ಯಕತೆ ಇಲ್ಲ. ಬೇರೆ ರಾಜ್ಯಗಳಲ್ಲಿ ಏನಿದೆ ಅದೇ ಪದ್ಧತಿ ನಮ್ಮ ರಾಜ್ಯದಲ್ಲಿ ಇರ್ಬೇಕಷ್ಟೇ, ನೀವೇನು ವಿಶೇಷವಾಗಿ ಮಾಡೋದ್ ಬೇಡ. ಇಲ್ಲಿ ದೊಡ್ಡ ಇನ್ನೊಂದು ಸಾಮಾಜಿಕ ಸಮಸ್ಯೆಗಳು, ಇಲ್ಲಿ ಪ್ರಾದೇಶಿಕ ಸಮಸ್ಯೆಗಳು ತನ್ನಂತಾನೆ ಉದ್ಭವ ಆಗುತ್ತೆ. ಯಾವುದೇ ಎರಡು ಮಾತಿಲ್ಲ. ಅದ್ರಲ್ಲಿ 100ಕ್ಕೆ 100 ಸಾಮಾಜಿಕ ಮತ್ತು ಭಾಷಾ ಸಮಸ್ಯೆಗಳು ದೊಡ್ಡ ಮಟ್ಟಕ್ಕೆ ವಿಪರೀತವಾಗಿ ಬೆಳ್ಕೊಂಡು ಹೋಗುತ್ತೆ. ಇದರ ಅರಿವಿಲ್ಲದೆ ಇರತಕ್ಕಂತ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಈ ಒಂದು ದ್ವಿಭಾಷಾ ನೀತಿಯನ್ನು ಜಾರಿಗೆ ತರಬೇಕು, ಮತ್ತೆ ಮಾತೃಭಾಷೆ ಶಿಕ್ಷಣ ಅನ್ನೋದನ್ನ ತರಬೇಕು ಅಂತಿದ್ರೆ ಮಾತೃಭಾಷೆ ಬದಲು ರಾಜ್ಯ ಭಾಷೆ ಅನ್ನೋದು ಇರಬೇಕು. ಇವತ್ತು ಇವ್ರು ಮಾಡಿರ್ತಕ್ಕಂಥ ಇನ್ನೊಂದು ಅನಾಹುತ ಏನು ಅಂತಂದ್ರೆ, ಇಲ್ಲಿ ತನಕ 3ನೇ ಭಾಷೆ ಅವರಿಗೆ ಸಂಸ್ಕೃತನೋ ಹಿಂದಿನೋ ಯಾವ್ದೋ ಕಲೀಲಿಕ್ಕೆ ಅವಕಾಶ ಇತ್ತು. ಇಲ್ಲಿ ಇವ್ರು ಮಾಡಿರೋದ್ರಿಂದ ಇವತ್ತು ಹಿಂದಿ ಅಲ್ಲ 3ನೇ ಭಾಷೆಯಾಗಿ ತೆಲುಗು, ತಮಿಳು ಏನಾದ್ರು ಕಲ್ತ್ಕೊಳ್ಳಿ, ನಮ್ಗೇನ್ ತೊಂದ್ರೆ ಇಲ್ಲ. ಅದೇ ಹೇಳ್ತಾರೆ, ಮೊದಲನೇ ಭಾಷೆ ಹಿಂದಿ ಆಗುತ್ತೆ, 2ನೇ ಭಾಷೆ ಆಂಗ್ಲ ಭಾಷೆ ಆಗ್ತದೆ, 3ನೇದು ಬೇರೆ ಕನ್ನಡ, ಅದ್ರ ಜೊತೆಗೆ ಬೇರೆ ಯಾವುದೇ ಭಾಷೆಗಳಾದ್ರೂ 3ನೇ ಭಾಷೆಗೆ ಬಂದಿರುತ್ತೆ. ಇಲ್ಲಿ ಕನ್ನಡಿಗರು ಮತ್ತೆ ತಿರ್ಗಾ ಕನ್ನಡ ಭಾಷೆ ಅನಾಥ ಆಗತ್ತೆ. ಇವ್ರು ಮಾಡ್ಬೇಕಾಗಿರುವಂತದ್ದು ಈಗಾಗ್ಲೇ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಲಿಕ್ಕೆ ಏನೇನ್ ಪ್ರಯತ್ನ ಮಾಡಬೇಕು ಅಂತ ಪ್ರಯತ್ನವನ್ನ ಮಾಡಬೇಕು. ಶಾಸ್ತ್ರೀಯ ಭಾಷೆ ಕನ್ನಡ ಅಂತ ಈಗಾಗಲೇ ಘೋಷಣೆ ಆಗಿದೆ. ಆದ್ರೆ ತಮಿಳಿಗೆ ಸಿಕ್ಕಷ್ಟು ಶಾಸ್ತ್ರೀಯ ಭಾಷೆ ಅಂತ ಹೇಳಿ ಮಾಡ್ಲಿಕ್ಕೆ ತಮಿಳು ಭಾಷೆಗೆ ಸಿಕ್ಕಿರ್ತಕ್ಕಷ್ಟು ರಾಜ್ಯ ಸರ್ಕಾರದ ಅನುದಾನಗಳ ಪೈಕಿ 1% ಕೂಡ ಇಲ್ಲಿನ ರಾಜ್ಯ ಸರ್ಕಾರ ಕನ್ನಡ ಶಾಸ್ತ್ರೀಯ ಭಾಷೆಯನ್ನ ಅಧಿಕೃತವಾಗಿ ಅನುಷ್ಠಾನಕ್ಕೆ ತರೋದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಕ್ಕೆ ಅದಕ್ಕೆ ಏನೇನ್ ಬೇಕೋ ಆ ಪ್ರಯತ್ನಗಳನ್ನ ಮಾಡದೆ ಸುಮ್ಮನೆ 1ನೇ ತಾರೀಕು ಮಾತ್ರ ಒಂದು ಭಾಷಣ ಬಿಗಿಯೋದು ಹೋಗೋದು ಈ ರೀತಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇದು ಸರಿಯಲ್ಲ. ಆದ್ರೆ ಏನಂದ್ರೆ, ಒಂದು ಯಾವ ಉದ್ದೇಶ ಇಟ್ಕೊಂಡು ಗೋಕಾಕ್ ಚಳವಳಿ ಪ್ರಾರಂಭ ಆಯ್ತು ಅದು ಯಶಸ್ವಿ ಆಯ್ತು. ಅದ್ರ ಮೂಲಕ ಕನ್ನಡ ಭಾಷೆ ಆಡಳಿತ ಭಾಷೆ ಆಯ್ತು, ಕನ್ನಡ ಪ್ರಾಥಮಿಕ ಭಾಷೆ ಪ್ರಥಮ ಭಾಷೆ ಆಯ್ತು, ಶಿಕ್ಷಣದಲ್ಲಿ ಪ್ರಾಥಮಿಕ ಭಾಷೆ ಪ್ರಥಮ ಭಾಷೆ ಆಯ್ತು. ಅದನ್ನ ಇವ್ರು ಉಳಿಸ್ಕೊಂಡಬೇಕು. ಅದನ್ನ ಉಳಿಸ್ಕೊಂಡ್ರೆ ಸಾಕು. ಈ ರೀತಿ ಗೊಂದಲದ ವಾತಾವರಣವನ್ನ ಸೃಷ್ಟಿ ಮಾಡೋದು, ಆ ಮೂಲಕ ಕನ್ನಡಿಗರನ್ನ ಮತ್ತಷ್ಟು ಅನಾಥರನ್ನಾಗಿ ಮಾಡುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಇದ್ರ ವಿರುದ್ಧ ಒಂದು ಆಂದೋಲನ ಮತ್ತೆ ರೂಪಿಸ್ಕೊಳ್ಳುವಂತ ಸನ್ನಿವೇಶಗಳನ್ನ ಸ್ವತಃ ರಾಜ್ಯ ಸರ್ಕಾರ ತಾನೇ ಸೃಷ್ಟಿ ಮಾಡ್ಕೊಂಡಿದೆ. ಈಗಲೂ ಕಾಲ ಮಿಂಚಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಎಚ್ಚೆತ್ಕೊಂಡು
ಏನು ದ್ವಿಭಾಷಾ ನೀತಿಯನ್ನ ಅಂತ ಏನಿದೆ ಅದರಲ್ಲಿ ತೃತೀಯ ಭಾಷೆ ಯಾವ್ದಾದ್ರು ಭಾಷೆ, ಅದು ಹಿಂದಿ ಭಾಷೆ ಇರ್ಬೋದು ಅಥವಾ ಬೇರೆ ಯಾವ್ದಾದ್ರು ಭಾಷೆ ಇರ್ಬೋದು. ಆದ್ರೆ ಮೊದಲನೇ ಭಾಷೆ ಕನ್ನಡ ಇರಬೇಕು, ಎರಡನೇ ಭಾಷೆ ಆಂಗ್ಲ ವ್ಯಾವಹಾರಿಕ ಸಂಬಂಧಪಟ್ಟಂಗೆ ಇರ್ಬೇಕಾಗಿರೋದ್ರಿಂದ ಅದಿರ್ಬೇಕಾಗತ್ತೆ. ಅದನ್ನೇ ಆ ಭಾಷಾ ಸೂತ್ರವನ್ನ ಇವ್ರು ಜಾರಿಗೆ ತರುವಂತ ನಿಟ್ಟಿನಲ್ಲಿ ಇವರು ಕ್ರಮ ಕೈಗೊಳ್ಬೇಕು. ಈಗ ಇವರು ತರ ಕೊಟ್ಟಿರ್ತಕ್ಕಂಥ ಪದ್ಧತಿಯನ್ನ ಬಿಡಬೇಕು. ಅದರಲ್ಲಿ ಮಾತೃಭಾಷಾ ಶಿಕ್ಷಣ ಅಂತ ಏನಿದೆ ಅದನ್ನ ತೆಗೆದುಹಾಕ್ಬೇಕು. ರಾಜ್ಯ ಭಾಷಾ ಶಿಕ್ಷಣ ಅನ್ನೋದನ್ನ ಕಡ್ಡಾಯವಾಗಿ ಸೇರ್ಪಡೆ ಮಾಡುವಂತ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡಬೇಕು. ಕನ್ನಡ ಅನುಷ್ಠಾನ ಸಮಿತಿ ಏನ್ ಮಾಡ್ತಾ ಇದೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಏನ್ ಮಾಡ್ತಾ ಇದೆ, ಸರ್ ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ ಬಿಳಿಮಲೆ ಅವರು ನಮ್ಗೆ ಮೊದಲನೇ ಸ್ಥಾನಮಾನ ಇದಕ್ ಕೊಡಿ, ಯಾವ್ದು ತುಳುಕ್ ಕೊಡಿ, ಬ್ಯಾರಿ ಕೊಡಿ ಅಂದ್ರೆ ಇನ್ನೂ ಕನ್ಫ್ಯೂಸ್ ಮಾಡಿಸ್ತಾ ಇದಾರೆ ಅವರು. ಅವ್ರೇನು ಅಲ್ಲಿ ಕೂತ್ಕೊಂಡು ಕನ್ನಡ ಉಳಿಸೋ ಕೆಲಸ ಮಾಡಿಸ್ತಾ ಇಲ್ಲ, ಕನ್ನಡ ಅಳಿಸೋ ಕೆಲಸ ಮಾಡ್ತಾ ಇದಾರೆ ಅವರು. ನೋಡಿ, ಅವರು ಬಿಳಿಮಲೆ ಅಂತ ಹೆಸರು ಇಟ್ಕೋಬಾರ್ದು ಅಂತ ನಾನು ಹಿಂದೆನೆ ಹೇಳಿದ್ದೆ. ಅವರ ಬಿಳಿಮಲೆ ಹೆಸರನ್ನ ತೆಗೆದಾಕ್ಬಿಟ್ಟು ಕನ್ನಡಿಗರ ಪಾಲಿಗೆ ಅವ್ರ ಕರಿಮಲೆ ಅಂತ ಹೇಳಿ ಅವ್ರ ಇದು ಮಾಡ್ಕೋಬೇಕು ಅಂತ ಹೇಳಿ, ಇಲ್ಲಾಂದ್ರೆ ನಾವೇ ಅವರ ಬೋರ್ಡ್ ಪಕ್ಕ ಆ ಬಿಳಿಮಲೆ ಅನ್ನೋ ತೆಗೆದು ಕರಿಮಲೆ ಅನ್ನೋ ಹೆಸರನ್ನ ಸೇರಿಸುವಂತ ಕೆಲಸವನ್ನ ನಾವು 100% ಮಾಡ್ತೀವಿ. ಅವ್ರನ್ನ ಮೊದಲು ಇಂಥ ಒಬ್ಬ ವ್ಯಕ್ತಿ ಏನೇನೂ ಜ್ಞಾನ ಇಲ್ಲ ಕನ್ನಡ ಭಾಷೆ ಬಗ್ಗೆ, ಕನ್ನಡ ಶ್ರೀಮಂತ ಸಾಹಿತ್ಯದ ಬಗ್ಗೆ, ಕನ್ನಡ ಭಾಷಾ ಇತಿಹಾಸದ ಬಗ್ಗೆ, ಇದು ಕನ್ನಡ ನಾಡಿನ ಇತಿಹಾಸದ ಬಗ್ಗೆ ಲವಲೇಶದಷ್ಟು ಕೂಡ ಜ್ಞಾನ ಇಲ್ದಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಕೇವಲ ರಾಜಕೀಯ ಕಾರಣಗಳಿಗೋಸ್ಕರ ಸಿದ್ದರಾಮಯ್ಯನವ್ರನ್ನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮಾಡಿದ್ದಾರೆ. ಅವರಿಂದ ಕನ್ನಡ ಅಭಿವೃದ್ಧಿ ಆಗಲ್ಲ, ಕನ್ನಡ ಅಭಿವೃದ್ಧಿ ಕುಂಠಿತ ಮಾಡುವಂತ ಒಂದು ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಕೂಡ ನಾವು ಒಂದು ಹೋರಾಟವನ್ನ ರೂಪಿಸಬೇಕಾಗತ್ತೆ. ಹಾಗಾಗಿ ಆದಷ್ಟು ಬೇಗ ಇವರು ಸಿದ್ದರಾಮಯ್ಯನವ್ರ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಂಡು ಮಾತೃಭಾಷೆ ಅನ್ನೋದ್ರ ಬದಲು ರಾಜ್ಯ ಭಾಷೆ ಅಂತ ಮಾಡಬೇಕು. ಅಲ್ಲಿ ಅದ್ರ ಮೂಲಕ ಗೊಂದಲಗಳನ್ನ ನಿವಾರಣೆ ಮಾಡುವಂತ ಕೆಲಸ ಮಾಡಬೇಕು. ಹಾಗೆ ದ್ವಿಭಾಷಾ ನೀತಿ ಅಂತ ಏನಿದೆ ಅದು ಸ್ಪಷ್ಟವಾಗಿರ್ಬೇಕು. ಹಿಂದಿ ಏನಿದ್ರು ತೃತೀಯ ಭಾಷೆ ಆಗಿರ್ತದೆ ಹೊರತು ಅದು ಮೊದಲನೇ ಭಾಷೆ ಅಥವಾ ಎರಡನೇ ಭಾಷೆ ದ್ವಿತೀಯ ಭಾಷೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಘೋಷಣೆಯನ್ನ ಅಧಿಕೃತವಾಗಿ ತಮ್ಮ ತಿದ್ದುಪಡಿಯ ಮೂಲಕ ಮಾಡಬೇಕು ಅಂತ ನಾನು ಈಗ ನಾನು ಬಿಟಿ ಲಲಿತಾ ನಾಯಕ್ ಅವ್ರನ್ನ ಮಾತಾಡಿಸ್ದೆ. ಅವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ಏನೋ ಒತ್ತಡ ಇದೆಯಂತೆ ಸರ್. ಸಿದ್ದರಾಮಯ್ಯ ಅವ್ರಿಗೆ ಒತ್ತಡ ಇದೆ, ಅದಕ್ಕೆ ಅವ್ರಂಗ್ ಮಾಡಿದ್ದಾರೆ ಅಂತ. ಅದನ್ನ ತಾವೇನ್ ಹೇಳ್ತೀರಾ? ಒತ್ತಡಕ್ಕೆ ಮಣದು ಹೆಂಗಿದ್ರೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕು. ನೀವು ಒತ್ತಡಕ್ಕೆ ನಿಮ್ ಸ್ವಾರ್ಥಕ್ಕೋಸ್ಕರ ನಿಮ್ದೇನೋ ಕುರ್ಚಿ ಭದ್ರ ಮಾಡ್ಕೊಳ್ಳೋಕೋಸ್ಕರ ಕನ್ನಡ ಭಾಷೆ ಕಂಟಕ ತರ ಅಂತ ಕೆಲಸ ಮಾಡ್ತೀರಾ ಅಂದ್ರೆ ನೀವೇ ಮುಖ್ಯಮಂತ್ರಿ ಆಗ್ತೀರಾ. ನೀವ್ ಅದ್ರ ಬದಲು ರಾಜೀನಾಮೆ ಕೊಟ್ಟು ಕನ್ನಡಿಗರ ಪಾಲಿಗೆ ಹೀರೋ ಆಗ್ರಿ. ಇವತ್ತ ಕಾವೇರಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಬಂಗಾರಪ್ಪನವ್ರು ಏನ್ ಮಾಡಿದ್ರು, ಇನ್ನೊಬ್ಬ ಬಂಗಾರಪ್ಪ ಆಗಕ್ ನಿಮ್ಗೆ ಅವಕಾಶ ಇದೆ. ಸುಪ್ರೀಂ ಕೋರ್ಟ್ ಆದೇಶನ ವಿರೋಧಿಸಿ ಅವರು ಸುಗ್ರೀವಾಜ್ಞೆನ ಜಾರಿಗೆ ತಂದು ಯಾವ ಕಾವೇರಿ ನೀರನ್ನ ನಮ್ಗೇನು ಎಲ್ಲಾ ಅಣೆಕಟ್ಟುಗಳು ಬರಿದಾಗಿದ್ದಂತ ಸಂದರ್ಭದಲ್ಲಿ ಕಾವೇರಿ ನೀರನ್ನ ಇಷ್ಟು 145 TMC ನೀರನ್ನ ಬಿಡಬೇಕು ಅಂತ ಹೇಳಿ ಕಾವೇರಿ ನೀರು ಇದು ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಏನಿತ್ತು, ಆ ಕಾವೇರಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಅದು CWD ಇದು TC ಅಂತ ಕರೀತಾರೆ. ಅದನ್ನ ಅವರು ಶಿಫಾರಸ್ನ ಇವರು ಧಿಕ್ಕರಿಸಿ ಸುಗ್ರೀವಾಜ್ಞೆ ಜಾರಿಗೆ ತಂದು ಒಂದೇ ಕೂಡ ನಿಲ್ಬಿಟ್ಟಿಲ್ಲ ಅವರು. ಅಂತ ಏನು ಬಂಗಾರಪ್ಪನವ್ರದ್ದೇನು ಸ್ಥಾನ ಕಳ್ಕೊಂಡ್ಬಿಟ್ಟ, ಕನ್ನಡಿಗರ ಪಾಲಿಗೆ ಶಾಶ್ವತವಾಗಿ ಹೀರೋ ಆಗ್ಬಿಟ್ರು. ಅಂತ ಇವರು ರಾಹುಲ್ ಗಾಂಧಿ ಅವ್ರನ್ನ ಮೆಚ್ಚೋಕೋ ಸೋನಿಯಾ ಗಾಂಧಿ ಅವ್ರನ್ನ ಇದು ಅವರ ಎಷ್ಟು ದುರ್ಬಲರಾಗಿದ್ದಾರೆ ಅನ್ನೋದು ಅತ್ಯಂತ ಸ್ಪಷ್ಟ ಆಗತ್ತೆ ಅದಕ್ಕೆ. ಇದು ಅಂದ್ರೆ ಈಗ ಈ ಹೋರಾಟನ ತಾವು ಕನ್ನಡ ಚಳುವಳಿಗಾರರ ಮುಂದಕ್ಕೆ ತೆಗೆದುಕೊಂಡು ಹೋಗ್ತೀರಾ ಸರ್? ಈಗ ನೆಕ್ಸ್ಟ್ ಎಜುಕೇಶನ್ ಅಕಾಡೆಮಿಕ್ ಇಯರ್ ಮಾಡ್ತಾರಂತೆ. ನೂರಕ್ಕೆ ನೂರು ಇದು ನಾವು ಕೂಡ ಸಮಯ ತುಂಬಾ ಕಡಿಮೆ ಇದೆ. ಇದು ಮೇ 28ಕ್ಕೇನೆ ಈ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗೋದ್ರಿಂದ ಅದಕ್ಕೆ ಮುಂಚಿತವಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನು ಮಾಡಬೇಕಾಗ್ತದೆ. ನಾವು ಆ ನಿಟ್ಟಿನಲ್ಲಿ ಇವಾಗ ಒಂದು ಸಭೆಗಳಲ್ಲಿ ಸರಿ ಮಾಡಿಲ್ಲ ಅಂದ್ರೆ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೊಡಿ ಅಂತ ಕೇಳ್ತೀರಾ? 100ಕ್ಕೆ 100 ಇದಕ್ಕೆ ಸಂಬಂಧಪಟ್ಟಾಗೆ ನಿಷ್ಪಕ್ಷಪಾತವಾಗಿ ಎಲ್ಲ ಕನ್ನಡ ಪರ ಸಂಘಟನೆಗಳ ಗಮನಕ್ಕೆ ತಗೊಂಬಂದು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ದೊಡ್ಡ ಹೋರಾಟವನ್ನು ರೂಪಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡೇ ಮಾಡ್ತೀವಿ ಮೇಡಮ್. ಖಂಡಿತವಾಗಿ ನಿಮ್ಮ ಹೋರಾಟದಲ್ಲಿ ಕನ್ನಡಿಗರಿದ್ದಾರೆ ಸರ್. ನಮಸ್ಕಾರ. ನಮಸ್ಕಾರ. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ.